ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಬಿಗ್ ಬಾಸ್ ಸೀಸನ್ ಶುರುವಾದಂತಹ ಆರಂಭದಲ್ಲೇ ಒಂದು ಅನುಮಾನ ಮೂಡಿತ್ತು. ಏನು ಅಂತ ಹೇಳಿದ್ರೆ, ಕಳೆದ ಬಾರಿಯ ಸೀಸನ್ 10ರಲ್ಲಿ ಇದೇ ಬಿಗ್ ಬಾಸ್ ಮನೆಗೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಪೊಲೀಸರು ಬರ್ತಾರೋ ಅಥವಾ IT ಇಲಾಖೆಯವರು ಬರ್ತಾರೋ, ED ಅವರು ಬರ್ತಾರೋ, ಹೀಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ಬಾರಿಯೂ ಕೂಡ ಅಂತಹದ್ದೇ ಒಬ್ಬ ಶೋಕಿಲಾಲ ಈ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡ್ತಿದ್ದಾನೆ. ಕಳೆದ ಬಾರಿ ಹೇಗೆ ವರ್ತೂರು ಸಂತೋಷ್ ಹಳ್ಳಿಕರ್ ಸಂತೋಷು ಬಂಗಾರದ ಸರಗಳನ್ನು, ಉಂಗುರಗಳನ್ನು ಮತ್ತು ಮೈತುಂಬ ಬಂಗಾರವನ್ನೇ ಹಾಕಿಕೊಂಡು ಪೋಸನ್ನು ಕೊಡ್ತಾ ಇದ್ದ ಆತ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದ. ಆನಂತರ ಆತ ಧರಿಸಿದ್ದಂತಹ ಆಭರಣಗಳಲ್ಲಿ ಒಂದು ಈ ಹುಲಿ ಉಗುರಿನ ಪೆಂಡಲ್ ಕೂಡ ಇತ್ತು. ಆ ಪೆಂಡೆಂಟನ್ನು ನೋಡಿದಂತಹ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ನವರು ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದು ಆ ಮೂಲಕ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಮತ್ತೆ ಅದೇ ರೀತಿಯಾದಂಥ ಸಂಕಷ್ಟ ಈ ಬಾರಿಯೂ ಕೂಡ ಸೃಷ್ಟಿಯಾಗುತ್ತಾ ಅನ್ನುವಂಥ ಅನುಮಾನ ಈಗ ಮೂಡೋಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಈ ಬಾರಿಯೂ ಕೂಡ ಅದೇ ಹುಲಿ ಉಗಿರಿನ ಪೆಂಡೆಂಟು ಇದೇ ವಿವಾದವನ್ನು ಸೃಷ್ಟಿ ಹಾಕುತ್ತಾ ಅಥವಾ ಸೃಷ್ಟಿ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಈತನ ಮೈ ಮೇಲಿರುವಂಥ ಬಂಗಾರಕ್ಕೆ ಈತ ಕಟ್ಟಿರುವಂಥ ಟ್ಯಾಕ್ಸ್ ಇರ್ಬೋದು ಅಥವಾ ಈತನ ಹಿನ್ನೆಲೆ ಏನು, ಇದರ ಬಗ್ಗೆಯೂ ಕೂಡ IT ಅವರೋ ಅಥವಾ ಬೇರೆ ಯಾರಾದರೂ ಈ ಖಾಸಗಿ ದೂರನ್ನು ಆಧರಿಸಿ ತನಿಖೆಯನ್ನು ಶುರು ಮಾಡ್ತಾರಾ, ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಹಾಗಾದರೆ ಏನಿದು ಅನುಮಾನ? ಅಸಲಿಗೆ ಈ ಬಾರಿ ಹುಲಿ ಪೆಂಡೆಂಟನ್ನು ಧರಿಸಿದಂತಹ ಸ್ಪರ್ಧಿ ಯಾರು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಬಿಗ್ ಬಾಸ್ ಸೀಸನ್ 10 ಇದೆಯಲ್ಲ, ಇದು ಸಾಕಷ್ಟು ವಿವಾದಗಳಿಂದನೇ ಜನಪ್ರಿಯತೆಯನ್ನು ಪಡೆದಿದ್ದಂತಹ ಸೀಸನ್ ಅಂತಲೇ ಹೇಳ್ಬೋದು. ಬಹುಶಃ ಬಿಗ್ ಬಾಸ್ನ ಇತಿಹಾಸದಲ್ಲೇ ಅಂಥದ್ದೊಂದು ಕರಾಳ ಘಟನೆ ಯಾವತ್ತೂ ಕೂಡ ನಡೆದಿರಲಿಲ್ಲ. ಬಿಗ್ ಬಾಸ್ನ ಸ್ಪರ್ಧಿಯೊಬ್ಬನನ್ನು ಬಿಗ್ ಬಾಸ್ನ ಮನೆಯಿಂದನೇ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಆತನನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಿ ನಂತರ ವಾಪಸ್ ಆತನಿಗೆ ಬೇಲ್ ಸಿಕ್ಕ ಬಳಿಕ ಆತನನ್ನು ಕರ್ಕೊಂಡು ಬಂದು ಮತ್ತೆ ಬಿಗ್ ಬಾಸ್ ಮನೆಗೆ ಬಿಟ್ಟಂತಹ ಒಂದು ಉದಾಹರಣೆ ಈ ಹಿಂದೆ ಎಲ್ಲೂ ಕೂಡ ನಡೆದಿಲ್ಲ. ಬಹುಶಃ ಇನ್ನು ಮುಂದೆನೂ ಕೂಡ ನಡೀಲಿಕ್ಕಿಲ್ಲ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದರು. ಆದರೆ ಈಗ ಈ 10ನೇ ಸೀಸನ್ ಆದಂತಹ ನೆಕ್ಸ್ಟ್ ಸೀಸನ್ನಲ್ಲೇ 11ನೇ ಸೀಸನ್ನಲ್ಲೇ ಮತ್ತೆ ಅದೇ ರೀತಿಯಾದಂಥ ಘಟನೆ ಏನಾದರೂ ನಡೆದು ಬಿಡುತ್ತಾ ಅನ್ನುವಂಥ ಅನುಮಾನ ಮೂಡೋಕ್ಕೆ ಶುರುವಾಗಿದೆ. ಅದಕ್ಕೂ ಕೂಡ ಕಾರಣ ಅದೇ ಹುಲಿ ಪೆಂಡೆಂಟ್. ಹೌದು, ಹೇಗೆ ವರ್ತೂರು ಸಂತೋಷ್ ಅನ್ನುವಂತಹ ಒಬ್ಬ ಹಳ್ಳಿಕರು ಒಡೆಯ ಅನ್ನುವಂತಹ ಬಿರುದನ್ನು ಪಡೆದಿದ್ದಂತಹ ಈ ಸಂತೋಷು ಕಳೆದ ಸೀಸನ್ನಲ್ಲಿ ಮೈತುಂಬ ಆಭರಣಗಳನ್ನು, ಕೈತುಂಬ ಬ್ರಾಸ್ಲೈಟು, ಉಂಗುರ ಎಲ್ಲವನ್ನು ಕೂಡ ಹಾಕಿಕೊಂಡು ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದ. ಆ ಸಂದರ್ಭದಲ್ಲಿ ಆತನ ಕತ್ತಲ್ಲಿದ್ದಂತಹ ಈ ಹುಲಿ ಪೆಂಡೆಂಟ್ನ ಒಂದು ಚೈನ್ ಏನಿತ್ತು ಅದು ರಾರಾಜಿಸ್ತಾ ಇತ್ತು. ಇದು ಎಲ್ಲರ ಕಣ್ಣನ್ನು ಕೂಡ ಕುಕ್ಕಿತ್ತು. ಇದರ ಬೆನ್ನಲ್ಲೇ ಆತ ಧರಿಸಿದಂತಹ ಹುಲಿ ಪೆಂಡೆಂಟ್ನ ಆಧಾರದಲ್ಲಿ ಒಂದು ದೂರು ಕೂಡ ದಾಖಲಾಗುತ್ತೆ ಅರಣ್ಯ ಇಲಾಖೆಗೆ. ಇಮಿಡಿಯೇಟ್ಲಿ ದೂರು ದಾಖಲಿಸಿಕೊಂಡಂಥ ಅರಣ್ಯ ಇಲಾಖೆಯವರು ಪೊಲೀಸ್ ಸ್ಟೇಷನ್ಗೂ ಕೂಡ, ಅಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಕೂಡ ಗಮನಕ್ಕೆ ತಂದು ಇಬ್ಬರು ಕೂಡ ಪೊಲೀಸ್ನವರು ಮತ್ತು ಅರಣ್ಯ ಇಲಾಖೆಯವರು ಬಂದು ಬಿಗ್ ಬಾಸ್ ಮನೆಯಿಂದ ಈ ವರ್ತೂರು ಸಂತೋಷನ ಎತ್ತಾಕೊಂಡು ಹೋಗಿರ್ತಾರೆ. ದೂರನ್ನು ಕೂಡ ದಾಖಲಿಸಿಕೊಂಡು ವಿಚಾರಣೆಯನ್ನು ನಡೆಸಿ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಕಳಿಸಿರ್ತಾರೆ. ನಂತರ ಒಂದು ವಾರದ ಬಳಿಕ ಆತನಿಗೆ ಬೇಲ್ ಕೂಡ ಸಿಗುತ್ತೆ. ನಂತರ ಆತ ವಾಪಸ್ ಬಂದು ಅಲ್ಲಿಂದ ನೇರವಾಗಿ ಒನ್ಸ್ ಅಗೈನ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನಂತರ ಫೈನಲ್ವರೆಗೆ ಇದ್ದಿದ್ದು ಒಂದು ಇತಿಹಾಸ. ಇದರ ಬೆನ್ನಲ್ಲೇ ಈಗ ಸೀಸನ್ 11ರಲ್ಲೂ ಕೂಡ ಅದೇ ರೀತಿ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿರೋದು ಬೇರೆ ಯಾರೂ ಅಲ್ಲ, ಅದೇ ಗೋಲ್ಡ್ ಸುರೇಶ್. ಹೌದು, ಈ ಬಿಗ್ ಬಾಸ್ ಸೀಸನ್ 11ರ 17 ಸ್ಪರ್ಧಿಗಳು ಕೂಡ ದೊಡ್ಡ ಮನೆ ಒಳಗಡೆ ಹೋದಂಥ ಮೊದಲ ದಿನವೇ ಹೊಸ ವಿವಾದವೊಂದು ಹುಟ್ಟಿಕೊಂಡಿದೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಸದ್ದು ಮಾಡಿದಂಥ ಹುಲಿ ಉಗುರು ಪೆಂಡೆಂಟ್ ಪ್ರಕರಣ ಮತ್ತೊಮ್ಮೆ ಸದ್ದು ಮಾಡುವಂತಹ ಲಕ್ಷಣ ಕಾಣಿಸ್ತಿದೆ. ಕಳೆದ 1 ವರ್ಷದ ಹಿಂದೆ ಬಿಗ್ ಬಾಸ್ ಮನೆಯ ಹುಲಿ ಉಗುರಿನ ಪೆಂಡೆಂಟ್ ವಿವಾದ ಇಡೀ ರಾಜ್ಯದಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಹುಲಿ ಉಗುರಿನ ಪೆಂಡೆಂಟ್ ಇದ್ದಂಥ ಆರೋಪದಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವರ್ತೂರು ಸಂತೋಷ್ ಅವರನ್ನು ಬಂಧಿಸಲಾಗಿತ್ತು. ಸೆರೆಮನೆ ವಾಸವನ್ನು ಅನುಭವಿಸಿದಂಥ ವರ್ತೂರು ಸಂತೋಷ್ ಬಿಡುಗಡೆ ಆದ ಬಳಿಕ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದು, ನಂತರ ಫೈನಲ್ವರೆಗೆ ಎದ್ದಿದ್ದು ಎಲ್ಲವೂ ಕೂಡ ಈಗ ಒನ್ಸ್ ಅಗೇನ್ ರಿಪೀಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ವರ್ತೂರು ಸಂತೋಷ್ ಬಳಿಕ ಹುಲಿ ಉಗುರಿನ ಅದೇ ಪೆಂಡೆಂಟನ್ನು ಬಿಗ್ ಬಾಸ್ ಸೀಸನ್ 11ರ ಮತ್ತೊಬ್ಬ ಸ್ಪರ್ಧಿ ಈಗ ತೊಟ್ಟಿದ್ದ ಅನ್ನುವಂತಹ ಅಥವಾ ಆತನ ಬಳಿಯೂ ಕೂಡ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ. ಈ ಬಾರಿಯೂ ಕೂಡ ಹುಲಿ ಉಗುರಿನ ಪೆಂಡೆಂಟನ್ನು ಇಟ್ಟುಕೊಂಡಂಥ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾನೆ. ಆತ ಬೇರೆ ಯಾರೂ ಅಲ್ಲ, ಅದೇ ಗೋಲ್ಡ್ ಸುರೇಶು. ಬಿಗ್ ಬಾಸ್ ಸೀಸನ್ 11ರ 4ನೇ ಸ್ಪರ್ಧಿಯಾಗಿ ಗೋಲ್ಡ್ ಸುರೇಶ್ ಎಂಟ್ರಿಯನ್ನು ಕೊಟ್ಟಿದ್ದಾನೆ. ಗೋಲ್ಡ್ ಸುರೇಶ್ ಮೈತುಂಬ ಬಂಗಾರದ ಸರವನ್ನು ಹಾಕಿಕೊಂಡು, ಕೈತುಂಬ ಉಂಗುರವನ್ನು ಹಾಕಿಕೊಂಡು, ಬಂಗಾರದ ಉಂಗುರವನ್ನು ಹಾಕಿಕೊಂಡು ಹೆಚ್ಚು ಕಡಿಮೆ 2.5-3 kg ಬಂಗಾರವನ್ನೇ ಮೈಯಲ್ಲಿ ಇಟ್ಕೊಂಡಿರುವಂತಹ ಈತನ ಬಳಿ ಇನ್ನೂ ಕೂಡ ಸಾಕಷ್ಟು ಆಭರಣಗಳಿದ್ದಾವೆ.
ಕೋಟಿ ಕೋಟಿ ಬೆಲೆ ಬಾಳುವಂಥ ಚಿನ್ನದ ಸರದಲ್ಲಿ ಹುಲಿ ಉಗುರಿನ ಮಾದರಿಯ ಪೆಂಡೆಂಟ್ ಕೂಡ ಧರಿಸಿದ್ದ ಆತನ ಬಳಿ ಇದೆ ಅದು ಅನ್ನೋದು ಆತನ ಪ್ರೊಮೋ ಶೂಟ್ನಲ್ಲೂ ಕೂಡ ಗೊತ್ತಾಗ್ತದೆ. ಹುಲಿ ಉಗುರು ವಿನ್ಯಾಸದಲ್ಲಿ ಗೋಲ್ಡ್ ಪೆಂಡೆಂಟು ಈಗ ಎಲ್ಲರ ಕಣ್ಣನ್ನು ಕುಕ್ಕುವಂತೆ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಹೈಲೈಟ್ ಆಗಿದೆ. ವಿಟಿಯಲ್ಲಿ ಗೋಲ್ಡ್ ಸುರೇಶ್ ಅವರೇ ಹುಲಿ ಉಗುರು ವಿನ್ಯಾಸದಲ್ಲಿರುವಂಥ ಗೋಲ್ಡ್ ಪೆಂಡೆಂಟನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದನ್ನು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಗೋಲ್ಡ್ ಸುರೇಶ್ ಅವರ ಅದೇ ಗೋಲ್ಡ್ ಪೆಂಡೆಂಟ್ನ ಈಗ ಬಿಗ್ ಬಾಸ್ ಮನೆಗೆ ಹಾಕ್ಕೊಂಡು ಹೋಗಿದ್ದಾರೆ. ಈಗ ಈ ಗೋಲ್ಡ್ ಸುರೇಶ್ ಅದೇ ಪೆಂಡೆಂಟನ್ನು ಅಂದರೆ ಹುಲಿ ಉಗುರು ಇರುವಂಥ ಪೆಂಡೆಂಟನ್ನು ಬಿಗ್ ಬಾಸ್ ಮನೆಗೆ ಹಾಕ್ಕೊಂಡು ಹೋಗಿದ್ದಾರೆ, ಅಥವಾ ಅದು ಜಸ್ಟ್ ಮನೆಯಲ್ಲಿರುವಂಥ ಕಲೆಕ್ಷನ್ನ, ಏನೇ ಆದರೂ ಕೂಡ ಕಾನೂನು ಬಾಹಿರನೇ. ಹಾಗಾಗಿ ಈ ವಿಡಿಯೋದ ಆಧಾರದ ಮೇಲೆ, ಈ ಫೋಟೋದ ಆಧಾರದ ಮೇಲೆ ಈತನ ಮೇಲೂ ಕೂಡ ದೂರು ದಾಖಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಬಿಗ್ ಬಾಸ್ ಮನೆಗೆ ಹಾಕ್ಕೊಂಡು ಹೋಗಿರಲಿ, ಹಾಕ್ಕೊಂಡು ಹೋಗದೇ ಇರಲಿ, ಆತನ ವಿರುದ್ಧ ದೂರು ದಾಖಲಾಯಿತು ಅಂತ ಹೇಳಿದರೆ ಆತನನ್ನು ವಶಕ್ಕೆ ಪಡಿಲೇಬೇಕಾಗುತ್ತೆ. ಸೊ ದಟ್ ಬಿಗ್ ಬಾಸ್ ಮನೆಗೆ ಹೋಗಿ ಗೋಲ್ಡ್ ಸುರೇಶನ್ನು ಹೊರಗಡೆ ಕರ್ಕೊಂಡು ಬಂದು ವಿಚಾರಣೆಯನ್ನು ನಡೆಸಿ ಕೋರ್ಟ್ಗೂ ಕೂಡ ಹಾಜರಿಯನ್ನು ಪಡಿಸಿ ನಂತರ ಕೋರ್ಟು ಜಾಮೀನು ಕೊಟ್ಟರೆ ಆತ ವಾಪಸ್ ಬಿಗ್ ಬಾಸ್ ಮನೆಗೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಆತ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ಈತನಿಗೆ ಈ ಹುಲಿ ಉಗುರನ್ನು ಕೊಟ್ಟೋರು ಯಾರು? ಆ ಹುಲಿ ಉಗುರಿನ ಮೂಲ ಏನು? ಈ ರೀತಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಯುತ್ತೆ. ಅರಣ್ಯಾಧಿಕಾರಿಗಳು ಮತ್ತು ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿಕೊಂಡು ಈತನನ್ನು ಗೋಲ್ಡ್ ಸುರೇಶ್ನನ್ನು ಅರೆಸ್ಟ್ ಮಾಡ್ತಾರೋ ಇಲ್ವೋ ಕಾದು ನೋಡಬೇಕು. ಬಟ್ ಈ ಬಗ್ಗೆ ಅರಣ್ಯ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಗಮನವನ್ನು ಹರಿಸಿಲ್ಲ ಅನ್ನೋದು ಮಾತ್ರ ಸತ್ಯ. ಬಟ್ ಮುಂದಿನ ದಿನಗಳಲ್ಲಿ ಯಾರಾದರೂ ಖಾಸಗಿ ದೂರನ್ನು ಕೊಟ್ಟರೂ ಕೂಡ ಇದು ವಿಚಾರಣೆ ಆಗ್ಬೋದು. ವಿಚಾರಣೆ ಆಯಿತು ಅಂತ ಹೇಳಿದ್ರೆ ಗೋಲ್ಡ್ ಸುರೇಶ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ. ಹೇಗೆ ವರ್ತೂರು ಸಂತೋಷ್ಗೆ ಮತ್ತು ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳಿಗೆ, ಸಿನಿಮಾ ನಟರಿಗೆ, ಇವನ್ ಜಗ್ಗೇಶ್, ನವರಸ ನಾಯಕ ಜಗ್ಗೇಶ್ಗೂ ಕೂಡ ಭಾರಿ ಸಂಕಷ್ಟವನ್ನು ತಂದೊಡ್ಡಿತು, ಭಾರಿ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ನಟ ದರ್ಶನ್ಗೂ ಕೂಡ. ಹೀಗೆ ಅವರೆಲ್ಲರೂ ಕೂಡ ನಂತರ ಸರೆಂಡರ್ ಮಾಡಬೇಕಾಯಿತು. ಆ ಹುಲಿ ಉಗುರಿನ ಪೆಂಡೆಂಟನ್ನು ಅರಣ್ಯ ಇಲಾಖೆಗೆ ಸರೆಂಡರ್ ಮಾಡಬೇಕಾಯಿತು. ಅದೇ ರೀತಿ ಇಲ್ಲೂ ಕೂಡ ಸರೆಂಡರ್ ಮಾಡಿಸ್ಕೊಳ್ತಾರ ಅಥವಾ ಕಠಿಣವಾದಂಥ ಶಿಕ್ಷೆಯನ್ನೇ ವಿಧಿಸ್ತಾರ? ಕಾದು ನೋಡಬೇಕು. ಯಾಕೆಂತೇಳಿದ್ರೆ ಇದು ಕಾನೂನಿನ ಬಾಹಿರ. ಹುಲಿ ಪೆಂಡೆಂಟನ್ನು ಧರಿಸೋದು, ಇಟ್ಕೊಳ್ಳೋದು ಎಲ್ಲದೂ ಕೂಡ ಕಾನೂನು ಬಾಹಿರ. ಅದು ಯಾವ ಕಾರಣಕ್ಕೆ ಇಟ್ಕೊಂಡಿದ್ದಾರೋ, ಯಾರು ಕೊಟ್ಟಿದ್ದಾರೋ, ಇವೆಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗಲೇಬೇಕಲ್ವ. ಆಮೇಲೆ ಒರಿಜಿನಲ್ಲು, ಡೂಪ್ಲಿಕೇಟೋ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಸುಮ್ಮನೆ ಫೈಬರ್ದು ಅಥವಾ ಬೇರೆ ಯಾವುದೋ ವಸ್ತುವಿನ ಹುಲಿ ಪೆಂಡೆಂಟನ್ನು ಅದೇ ರೀತಿ ಡಿಸೈನ್ ಮಾಡಿ ಕೂಡ ಹಾಕ್ಕೊಂಡಿರ್ಬೋದು. ನಿಜವಾದ ಹುಲಿ ಉಗುರು ಅದು ಆಗಿದ್ದರೆ ಅದು ಅಸಲಿಗೆ ಸಂಕಷ್ಟವನ್ನು ತಂದೊಡೋದ್ರಲ್ಲಿ ಡೌಟೇ ಇಲ್ಲ. ಓವರಲ್ ಆಗಿ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ಒನ್ಸ್ ಅಗೇನ್ ವರ್ತೂರು ಸಂತೋಷ್ ರೀತಿಯೇ ಇಲ್ಲಿ ಗೋಲ್ಡ್ ಸುರೇಶ್ಗೂ ಕೂಡ ಸಂಕಷ್ಟ ಬಂದಿದ್ರೆ ಆಗಬಹುದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.